ಇನ್ನು ಬಳ್ಳಾರಿಯ ಬ್ಯಾನರ್ ಗಲಾಟೆ, ಆ ಗಲಾಟೆಗೆ ಕಾರಣವಾಗಿದ್ದಾದ್ರೂ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಗಲಭೆಗೆ ಪೊಲೀಸರ ವೈಫಲ್ಯವೇ ಕಾರಣ ಆಯ್ತಾ? ಪೊಲೀಸರ ವೈಫಲ್ಯ ಕಾರಣ ಅಂತ ಖಾಕಿಯಿಂದಲೇ ವರದಿ, ಪೊಲೀಸರೇ ಕೊಟ್ಟಂತಹ ವರದಿ ಇದು. ಬಳ್ಳಾರಿ ಬ್ಯಾನರ್ ಗಲಾಟೆ ನಡೆದು 1 ತಿಂಗಳಾಗ್ತಾ ಬರ್ತಾ ಇದೆ. 1 ತಿಂಗಳ ನಂತರ ಗಲಾಟೆಯಲ್ಲಿ ಮೊದಲ ವಿಕೆಟ್ ಪತನ. ಬಳ್ಳಾರಿ ಡಿವೈಎಸ್ಪಿ ನಂದಾರೆಡ್ಡಿ ವರ್ಗಾವಣೆ ಮಾಡಿದೆ ಸರ್ಕಾರ. ಎಡಿಜಿಪಿ ಆರ್ ಹಿತೇಂದ್ರ ವರದಿಯ ಮೇಲೆ ಡಿವೈಎಸ್ಪಿ ನಂದಾರೆಡ್ಡಿ ವರ್ಗಾವಣೆ ಆಗಿದೆ. ಭರತ್ ರೆಡ್ಡಿ ಬೆಂಬಲಿಗರು ರೆಡ್ಡಿ ಮನೆಯವರೆಗೂ ಬರೋದನ್ನ ತಡೆದಿಲ್ಲ. ಕಾರ್ಯಾಂಗದ ವೈಫಲ್ಯದಿಂದಲೇ ಗಲಾಟೆ ಅಂತ ಸಂಸದ ತುಕಾರಾಂ ಅವರು ಹೇಳಿದ್ದಾರೆ. ಜನವರಿ 1ನೇ ತಾರೀಕು ಬಳ್ಳಾರಿಯಲ್ಲಾದಂತಹ ಬ್ಯಾನರ್ ಗಲಾಟೆ, ಈ ಗಲಾಟೆಗೆ ಪ್ರಮುಖ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಅದರಲ್ಲಿ ಪೊಲೀಸರೇ ಕೊಟ್ಟಂತಹ ವರದಿ, ಪೊಲೀಸರ ವೈಫಲ್ಯವೇ ಕಾರಣ, ಹಾಗಾಗಿ ಈ ಗಲಾಟೆ ನಡೆದಿದೆ ಅನ್ನುವಂಥದ್ದು. ನಾನು ಹಂಗಿಲ್ಲ, ನಾನು ಹೇಳಿದ್ದೆ ಕರ್ತವ್ಯದಲ್ಲಿ ಕಾರ್ಯಾಂಗದಲ್ಲಿ ಸಣ್ಣ ವೈಫಲ್ಯ ಆಗಿದೆ. ಬಟ್ ಯಾವ್ದು ವೈಫಲ್ಯ ಇದು ನಾನು ಗಮನಕ್ಕೆ ತಂದಿದ್ವಿ. ಅದನ್ನ ನಾನು ಒಂದ್ ಹೇಳ್ಬಿಡ್ಲಾ, ಇನ್ನೊಂದ್ ಹೇಳ. ಇವಾಗ ಯಾರು ರಾಜಕಾರಣಿಗಳು ಇದು ಕಾನೂನಿಗಿಲ್ಲ ಸಂವಿಧಾನದಾಗಿಲ್ಲ ಅಂತ ಹೇಳಿ ಮತ್ತೆ ಯಾರು ನೋಡಿದ್ರೆ ತಪ್ಪಾರ ನೋಡೋಣ. ಮತ್ತೆ ನೋಡಿ, ಯಾವ್ದೇ ಒಬ್ಬ ಅಧಿಕಾರಿ ತನ್ನ ಕರ್ತವ್ಯದ ಬಿಟ್ಟು ಇದು ಕಾನೂನಾಗ ಐತೆ ಕಾನೂನಾಗಿಲ್ಲ ಸಂವಿಧಾನದಾಗ ನಾನು ಹಂಗಿಲ್ಲ, ನಾನು ಹೇಳಿದ್ದೆ ಕರ್ತವ್ಯದಲ್ಲಿ ಕಾರ್ಯಾಂಗದಲ್ಲಿ ಸಣ್ಣ ವೈಫಲ್ಯ ಆಗಿದೆ. ಬಟ್ ಯಾವ್ದು ವೈಫಲ್ಯ ಇದು ನಾನು ಗಮನಕ್ಕೆ ತಂದಿದ್ವಿ. ಅದನ್ನ ನಾನು ಒಂದ್ ಹೇಳ್ಬಿಡ್ಲಾ, ಇನ್ನೊಂದ್ ಹೇಳ. ಇವಾಗ ಯಾರು ರಾಜಕಾರಣಿಗಳು ಇದು ಕಾನೂನಾಗಿಲ್ಲ ಸಂವಿಧಾನದಾಗಿಲ್ಲ ಅಂತ ಹೇಳಿ ಮತ್ತೆ ಯಾರು ನೋಡಿದ್ರೆ ತಪ್ಪಾರ ನೋಡೋಣ. ಮತ್ತೆ ನೋಡಿ, ಯಾವ್ದೇ ಒಬ್ಬ ಅಧಿಕಾರಿ ತನ್ನ ಕರ್ತವ್ಯದ ಬಿಟ್ಟು ಇದು ಕಾನೂನಾಗ ಐತೆ ಕಾನೂನಾಗಿಲ್ಲ ಸಂವಿಧಾನದಾಗಿದೆ ಐತೆ ಸಂವಿಧಾನದಾಗಿಲ್ಲ ಅಂತ ರಾಜಕಾರಣಿಗೆ ಹೇಳಿ ಏನಾಗ್ತದ ನೋಡೋಣ. ಮತ್ತೆ ಅದನ್ನ ಹೇಳ್ಬೇಕಂತ ಹೇಳೋದು ನಾನು ಅದನ್ನ ಹೇಳ್ಬೇಕಂತ ಹೇಳಿ ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ. ಅದನ್ನ ಹೇಳ್ಬೇಕು ಗಟ್ಟಿಯಾಗಿ. ಎಸ್, ಕಾನೂನಾಗಿದೆ ಸಂವಿಧಾನದಾಗಿದೆ, ಇದು ನಾನು ಇಷ್ಟೇ ಕೆಲಸ ಮಾಡೋದು, ಇದಂತ ಏನ್ ಮಾಡ್ತೀರಿ ಅಷ್ಟೇ ತಾನೇ ಅಂತ ಹೇಳ್ಬೇಕು. ಅವಾಗ್ಲೇ ಲೈನ್ ಎಲ್ಲ ಕರೆಕ್ಟ್ ಆಗಿ ಗಾಡಿ ಟ್ರೈನಿಗೆ ಹೋಗೋದು ಅದೆಲ್ಲ ಆಗ್ಬೇಕು. ಇರ್ಲಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.